ನಾನು ಏನ್ ಹೇಳ್ತಾ ಇದೀನಿ ಅಂದ್ರೆ, ನೀವೇನೋ ಅನ್ಕೊಂಡಿದ್ದೀರಾ, ಅದ್ರ ಪ್ರಕಾರ ಎಲ್ಲ ಪ್ಲಾನ್ ಮಾಡ್ತೀರಾ, ಆ ಲಾಸ್ಟ್ ಮಿನಿಟ್ ಅಲ್ಲಿ ಏನೋ ಎಡವಟ್ಟಾಗುತ್ತೆ. ಎಲ್ರಿಗೂ ಆಗುತ್ತೆ, ನಿಮ್ ಲೈಫಲ್ಲಿ ಆಗುತ್ತೆ, ನಿಮ್ ಎಕ್ಸಾಮ್ ಅಲ್ಲಿ ಆಗುತ್ತೆ. ಆ ತರ ಆದಾಗ ಆ ಪ್ರಾಬ್ಲಮ್ ಅನ್ನ ಜಾಣ್ಮೆಯಿಂದ ಸಾಲ್ವ್ ಮಾಡೋದೇ ನಿಮ್ಮ ಯಶಸ್ಸಿಗೆ ಕಾರಣ ಆಗುತ್ತೆ. ಯಾವುದು ನೀವು ಅನ್ಕೊಂಡಂಗೆ 100% ಲೈಫ್ ಅಲ್ಲಿ ಏನು ನಡೆಯಲ್ಲ. ಬರ್ದಿಟ್ಕೊಂಬಿಡಿ, ಲೈಫ್ ನ ಡಿಸೈನೇ ಅದು. ಲೈಫ್ ಅಂದ್ರೇನೆ ಅದು. ನೀನ್ ಅನ್ಕೊಂಡಿದ್ದು ನಡೆಯಲ್ಲ ಅಂದ್ರೆ 100% ನಡೆಯಲ್ಲ. ಸ್ವಲ್ಪ ಎಡವಟ್ಟುಗಳಾಗುತ್ತೆ. ಆ ಪ್ರಾಬ್ಲಮ್ ಅನ್ನ ಹೇಗ್ ಸಾಲ್ವ್ ಮಾಡ್ತೀರಿ, ಅದನ್ನ ಹೇಗ್ ದಾಟ್ತೀರಿ ಅನ್ನೋದೇ ಸಕ್ಸಸ್ ಅಷ್ಟೇ, ಬೇರೆ ಏನಿಲ್ಲ. ಆ ಪ್ರಾಬ್ಲಮ್ ನ ಸಾಲ್ವ್ ಮಾಡಕ್ಕಾಗಲ್ಲ ಅಂದ್ರೆ ನೀವು ಸೋಲ್ತೀರಿ ಅಷ್ಟೇ. ಓಕೆ, ತೀರಾ ಆತ್ಮೀಯರಿಗೆ ಗಿಫ್ಟ್ ಕೊಡಬಾರದು ಅನ್ನೋದು ನನ್ನ ಸಿದ್ಧಾಂತ. ಅವರನ್ನೇ ಅಂಗಡಿಗೆ ಕರ್ಕೊಂಡು ಹೋಗಿ ನಿಂಗೇನ್ ಬೇಕೋ ತಗೋ ಅನ್ನೋದು ಜಾಣ್ತನ. ಅವರಿಗೆ ಸರ್ಪ್ರೈಸ್ ಕೊಡೋದೇ ನಿಮ್ಮ ಉದ್ದೇಶವಾದ್ರೆ ಅವ್ರಿಗೆ ಏನ್ ಬೇಕು ಮತ್ತು ಏನನ್ನ ಖರೀದಿಸೋದಕ್ಕೋಸ್ಕರ ಅವ್ರು ದುಡ್ಡು ಕೂಡಿಡ್ತಾ ಇದ್ದಾರೆ ಅಂತ ಅರ್ಥ ಮಾಡಿಕೊಂಡು ಅದನ್ನು ನೀವೇ ತಂದು ಕೊಟ್ಬಿಡಿ. ನನ್ನ ಮಟ್ಟಿಗೆ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ಕೊಡಬಹುದಾದ ಅತಿ ದೊಡ್ಡ ಮತ್ತು ಅತ್ಯಂತ ಅಮೂಲ್ಯವಾದ ಗಿಫ್ಟು ಅಂದ್ರೆ ಟೈಮು ಕಣ್ರಿ. ನೆನಪಿಡಿ, ವಾಚ್ ಅಲ್ಲ. ನಿಮ್ಮೊಂದಿಗೆ ನಾನು 5 ನಿಮಿಷ ಕಳೆದೆ ಅಂದ್ರೆ ಅದು ನಾವಿಬ್ರು ಒಬ್ರಿಗೊಬ್ರು ಕೊಟ್ಟುಕೊಂಡ ಅತ್ಯಮೂಲ್ಯ ಉಡುಗೊರೆಗಳು. ಯಾಕೆ ಅಂದ್ರೆ ನಾನು ಎಷ್ಟು ಪ್ರಯತ್ನ ಪಟ್ಟರು ಅದನ್ನ ವಾಪಸ್ ಮಾಡ್ಕೊಳಕ್ಕಾಗೋದಿಲ್ಲ, ತಿರಸ್ಕರಿಸೋಕ್ಕಾಗಲ್ಲ, ಬೇರೆ ಇನ್ಹೇಗೋ ಬಳಸೋಕ್ಕಾಗಲ್ಲ, ಶೋಕೇಸ್ನಲ್ಲಿ ಇಡಕ್ಕಾಗಲ್ಲ. ಇದನ್ನ ಕೊಟ್ಟವ್ರು ಯಾರು ಅಂತ ಗಿಫ್ಟ್ ರ್ಯಾಪರ್ ತಡಕಿ ನೋಡ್ಬೇಕಾಗೋದಿಲ್ಲ. ಅದಕ್ಕಿಂತ ಸಮೃದ್ಧವಾದ ಉಡುಗೊರೆ ಮತ್ತೊಂದಿಲ್ಲ. ನಾನು ದುಷ್ಟ, ನಂಗೆ ಗೊತ್ತು. ಈ 15 ವರ್ಷಗಳಲ್ಲಿ ಅದನ್ನ ನನ್ನ ಮಕ್ಕಳಿಗೆ ನನ್ನ ಕೈಲಿ ಕೊಡಕ್ಕಾಗೇ ಇಲ್ಲ. ಲೆಟ್ ಮಿ ಟ್ರೈ ನಾವು. ಕಿವಿ ಕೇಳದೆ ಇರುವಂತ ಒಬ್ಬ ಕಿವುಡನ ಮನೆ ಮುಂದೆ ನಿಂತ್ಕೊಂಡು ಒಬ್ಬ ವ್ಯಕ್ತಿ ಕಂಟಿನ್ಯೂಸ್ ಆಗಿ ಬಾಗಿಲು ಬಡಿತಾನೆ ಇದ್ದಾನೆ. ಕಿವುಡ ಅಂತ ಗೊತ್ತು, ಆದ್ರೂ ನನ್ ಕೂಗು ಆ ವ್ಯಕ್ತಿಗೆ ಕೇಳಿಸುತ್ತೆ. ನನ್ ಕೂಗು ನಿಜವಾದ್ದೇ ಆದ್ರೆ ಅವನು ಬಾಗಿಲು ತೆಗಿತಾನೆ ಅನ್ನುವಂತ ಒಂದು ಮೊಂಡ ನಂಬಿಕೆ. 1-2 ಗಂಟೆ ಕಂಟಿನ್ಯೂಸ್ ಆಗಿ ಬಾಗಿಲು ತಟ್ಟಿದ ಮೇಲೆ ಆ ಕಿವುಡ ಬಂದು ಬಾಗಿಲು ತೆಗೆದೇ ಬಿಟ್ಟ. ಆಹಾ, ವಾವ್, ವಾಟ್ ಅ ಮೆಡಿಕಲ್ ಮಿರಾಕಲ್. ನನ್ನ ಪ್ರೇಮ, ನನ್ನ ಕೂಗು ನಿಜ ಆಗೋಯ್ತು ಅಂತ ಅವನು ತುಂಬಾ ಓವರ್ ಆಗಿ ಫೀಲ್ ಆಗೋದ. ಆದ್ರೆ ಆಕ್ಚುಲಿ ನಿಜ ಏನು ಅಂದ್ರೆ, ಮನೇಲಿದ್ದ ಆ ಕಿವುಡನಿಗೆ ಹೊರಗಡೆ ಹೋಗುವಂತ ಅವಶ್ಯಕತೆ ಬರುತ್ತೆ, ಬಾಗಿಲು ತೆಗಿತಾನೆ. ಅಂಡ್ ಇಟ್ಸ್ ಪ್ಯೂರ್ಲಿ ಕೋ ಇನ್ಸಿಡೆನ್ಸ್ ಅಷ್ಟೇ. ಅವನ ಕೂಗೋ, ಬಾಗಿಲು ತಟ್ಟಿದ ಶಬ್ದ ಕೇಳಿಸಿಯೋ ಕಿವುಡ ಬಾಗಿಲು ತೆಗೆದಿಲ್ಲ. ಸಿ, ನೀವು ಕೂಡ ನಿಮ್ಮ ಪ್ರೀತಿ ಕಾಣಿಸದ, ಕೇಳಿಸದ, ಏನು ಅನ್ನಿಸದ ಮನಸ್ಸುಗಳ ಡೋರ್ ಎಷ್ಟೊತ್ತೇ ನಿಂತು ಬಡಿದ್ರು ಏನು ಪ್ರಯೋಜನ ಇರಲ್ಲ. ಯಾವತ್ತೋ ಒಂದು ಸರಿ ಮೇ ಬಿ ಅವ್ರು ಕೂಡ ಹೀಗೆ ಬಾಗಿಲು ತೆಗೆಯೋ ಹಾಗೆ ಬಂದು ಒಂದೊಳ್ಳೆ ಮಾತು ಆಡ್ಬಿಡ್ಬಹುದು, ಚಿಕ್ಕ ಹೋಪ್ ತೋರಿಸ್ಬಿಡ್ಬಹುದು. ಆದ್ರೆ ಅದೊಂದು ಅನಿರೀಕ್ಷಿತ ಕೋ ಇನ್ಸಿಡೆನ್ಸ್ ಆಗಿರುತ್ತೆ ಅಷ್ಟೇ. ಅರ್ಥ ಆಗ್ತಿದ್ಯಾ? ನಿಮ್ಮ ಪ್ರೀತಿ ಕಾಣಿಸಿದವರ ಮನಸ್ಸಿನ ಬಾಗಿಲನ್ನ ಬಡಿಬೇಡಿ. ನಿಮ್ಮ ಟೈಮ್ ವೇಸ್ಟು. ಅರ್ಥ ಆಯ್ತಾ?